ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದಿರತಕ್ಕಂಥ ಒಂದು ಬಿಗ್ ನ್ಯೂಸ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಇದು ನಿರಾಶಾದಾಯಕ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸಾಕಷ್ಟು ಮಂದಿ ವಿದ್ಯಾರ್ಥಿ ವೇಟ್ ಮಾಡ್ತಾಯಿದ್ರು, ಸರ್ ನಮ್ಮದು ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ 2023-24ನೇ ಸಾಲಿನ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬರುತ್ತೋ ಅಥವಾ ಇಲ್ಲ ಅಂತ ಹೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಯಾರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವತಿಯಿಂದ ಸ್ಕಾಲರ್ಶಿಪ್ ಅಮೌಂಟ್ ಪಡ್ಕೋತಾ ಇದ್ದೀರಾ ಅಂಥವ್ರಿಗೆ ಇದು ನಿರಾಶಾದಾಯಕ. ಮತ್ತು ನಿಮ್ಮ ಟ್ಯಾಬ್ನಲ್ಲಿ ಇವರು ನಾಟ್ ಎಲಿಜಿಬಲ್ ಬರ್ತಾ ಇದ್ದರೆ ನೀವು ಯಾವುದೇ ಕಾರಣ ಕೂಡ ಈ ವರ್ಷದ 23-24ನೇ ಸಾಲಿನ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಮೌಂಟು ಬರೋದಿಲ್ಲ. ಅದನ್ನು ಕ್ಲಿಯರ್ ಕಟ್ಟಾಗಿ ಒಂದು ಸರ್ಕ್ಯುಲರ್ ಕೂಡ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಶಾಕು. ಹಾಗಾದರೆ ವಿದ್ಯಾರ್ಥಿಗಳಿಗೆ ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಇದು? ಲಾಸ್ಟ್ ಇಯರ್ನ ಸರ್ ನಾವು ತೊಗೊಂಡಿದ್ದು ಈ ವರ್ಷ ಬರುತ್ತೋ ಇಲ್ಲ ಅಂತ ಕೇಳಿದರು. ಎಸ್ ಫ್ರೆಂಡ್ಸ್, ಅದು ಈ ವರ್ಷನೂ ಕೂಡ ಏನಂದರೆ ನಿಮ್ಗೆ ಬರೋದಿಲ್ಲ. ಓನ್ಲಿ GM ಕ್ಯಾಟಗರಿ ಅಂದರೆ ಭೂರಹಿತ ಕೃಷಿ ಕಾರ್ಮಿಕರು ಇರ್ಬೋದು, ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಜನರಲ್ ಮೆರಿಟ್ ಕ್ಯಾಟಗರಿ ವಿದ್ಯಾರ್ಥಿ ಬೇರೆ ಯಾವ ಸ್ಕಾಲರ್ಶಿಪ್ ಪಡ್ಕೋತಾ ಇಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಏನಪ್ಪ ಅಂದರೆ ನಿಮಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ. ಅದು ಇನ್ಕಮ್ ಲಿಮಿಟ್ 2 ಲಕ್ಷ ರೂಪಾಯಿ ಒಳಗಡೆ ಇರಬೇಕು. ಇದೊಂದು ಬಿಗ್ ಶಾಕಿಂಗ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅಂಥವ್ರಿಗೆ ಈಗ ಯಾರು GM ಕ್ಯಾಟಗರಿಲಿ ಇದ್ದಾರೆ ಅಂಥವ್ರಿಗೆ ಮಾತ್ರ ಆ್ಯಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಎನೇಬಲ್ ಮಾಡಿದ್ದಾರೆ. ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಬಂದಿದೆ. ಸೊ ಇದೊಂದು ಬಿಗ್ ಶಾಕಿಂಗ್. ಸಾಕಷ್ಟು ಮಂದಿ ಕ್ಲಾರಿಫಿಕೇಷನ್ ಕೂಡ ಕೇಳಿದ್ರು, ಸರ್ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಬರ್ತಾ ಇದೆ, ಇದಕ್ಕೆ ಏನು ರೀಸನ್ ಅಂತ ಕೇಳಿದ್ರು. ಎಸ್ ಫ್ರೆಂಡ್ಸ್, ನೀವು ಯಾವುದೇ ಕಾರಣ ಕೂಡ GM ಕ್ಯಾಟಗರಿ ಇರಲಿಲ್ಲ ಅಂದರೆ ಮತ್ತು ಬೇರೆ ಸ್ಕಾಲರ್ಶಿಪ್ ಪಡ್ಕೋತಾ ಇದ್ದೀರ ಅಂದರೆ ನೀವು ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ನಿಮಗೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಬರ್ತಾ ಇದೆ. ಸೊ ಯಾವುದೇ ಕಾರಣ ಕೂಡ ನಿಮಗೆ ಈ ಥರ ಬಂದರೆ ಸ್ಕಾಲರ್ಶಿಪ್ ಅಮೌಂಟು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಮಾತ್ರ ಬರೋದಿಲ್ಲ. ಬೇರೆ ಎಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬರ್ತದೆ ಅಂದರೆ ವಿದ್ಯಾಸಿರಿ ಇರ್ಬೋದು, ಫೀ ಕನ್ಸೆಷನ್ ಅಮೌಂಟ್ ಇರ್ಬೋದು, ಮೇಂಟೆನೆನ್ಸ್ ಅಮೌಂಟ್ ಇರ್ಬೋದು. ಸೊ ಎಲ್ಲ ಅಮೌಂಟ್ ನಿಮ್ಗೆ ಬೇರೆ ಬೇರೆ ಅಮೌಂಟ್ಗಳು ಸ್ಯಾಂಕ್ಷನ್ ಆಗುತ್ತೆ. ಮತ್ತು SC/ST ಕ್ಯಾಟಗರಿ ಇದ್ದರೆ 60%, 40%, ಕೇಂದ್ರ ಸರ್ಕಾರದ್ದು 60%, ರಾಜ್ಯ ಸರ್ಕಾರದ 40% ಅಮೌಂಟ್ ಕೂಡ ಬರುತ್ತೆ. ಹಾಗಾಗಿ ಯಾರು ಕೂಡ ಏನಪ್ಪ ಅಂದರೆ ನಿರಾಶಾದಾಯಕ ಆಗಬೇಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ GM ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈಗ ಬರುತ್ತೆ ಅಂತಲೂ ಹೇಳಿದ್ದಾರೆ. ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಕಾರ್ಯಕ್ರಮಕ್ಕೆ ಯಾರು 2 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಒಳಗಡೆ ಇದೆ 23-24ನೇ ಸಾಲಿನಲ್ಲಿ ಬೇರೆ ಯಾವುದು ಸ್ಕಾಲರ್ಶಿಪ್ ಪಡ್ಕೋತಾ ಇಲ್ಲ ಅಂದರೆ ಸೊ ಸಮಾಜ ಕಲ್ಯಾಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ಹಿಂದುಳಿದ ಕಲ್ಯಾಣ ಇಲಾಖೆ ಸೊ ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿ ಹತ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ಎಲಿಜಿಬಲ್ ಇದ್ದು ಅರ್ಜಿ ಸಲ್ಲಿಸಿ ಸ್ಕಾಲರ್ಶಿಪ್ ಪಡ್ಕೋತಾ ಇದ್ದೀವಿ. ಈ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬರೋದಿಲ್ಲ. ಅದನ್ನು ಬಿಟ್ಟು ಬೇರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಸಾಮಾನ್ಯ ವರ್ಗದ ವಿದ್ಯಾರ್ಥಿ ಆದಾಯ 2 ಲಕ್ಷ ರೂಪಾಯಿ ಮೀರಿರಬಾರ್ದು ಅಂತ ಕೃಷಿ ಇಲಾಖೆಯವರು ಷರತ್ತನ್ನು ವಿಧಿಸಿರೋದರಿಂದ ಇದು ಸರ್ಕಾರದಿಂದ ಷರತ್ತನ್ನು ಹಾಕಿದ್ದಾರೆ. ಏನಂದರೆ ಅವ್ರ ಫ್ಯಾಮಿಲಿ ಇನ್ಕಮು 2 ಲಕ್ಷ ದಾಟಿರಬಾರ್ದು. ಜನರಲ್ ಮೆರಿಟಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷ 23-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ನಾವು ನೀಡ್ತೀವಿ. ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳು ಆ ಥರ ಎಲಿಜಿಬಲ್ ಇದ್ದರೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಅವರಿಗೆ ಇನ್ಫಾರ್ಮ್ ಮಾಡಿ ಫೆಬ್ರವರಿ 29, 2024 ಒಳಗಾಗಿ ಅವ್ರು ಏನು ಮಾಡ್ಬೇಕಂದ್ರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಒಳಗಾಗಿ ಅವ್ರಿಗೆ ಏನಪ್ಪ ಅಂದರೆ ಅವ್ರ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಸದರಿ ಮಾಹಿತಿಯನ್ನು ಎಲ್ಲ ವಿದ್ಯಾರ್ಥಿ ಗಮನಕ್ಕೆ ತರಬೇಕು ಅಂತೇಳಿ ಸಹಾಯಕ ನಿರ್ದೇಶಕರು ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾ, ಪಾಲಿಟೆಕ್ನಿಕ್ ಇರ್ಬೋದು ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಕೋರ್ಸ್ ಡಿಗ್ರಿ, UG, PG ಸೊ ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂದರೆ ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು ಕೃಷಿ ಇಲಾಖೆಯಿಂದ ಅಫಿಷಿಯಲ್ ಆಗಿ ಇದನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರೋದು ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಈಗ ಆಲ್ರೆಡಿ ಯಾರು SSPನಲ್ಲಿ ಅಪ್ಲೈ ಮಾಡಿ ಎಲಿಜಿಬಲ್ ಇದ್ದಾರೆ ಅಂಥವ್ರಿಗೆ ಇದು ಬರೋದಿಲ್ಲ. ಓನ್ಲಿ ಏನಪ್ಪ ಅಂದರೆ ಸಾಮಾನ್ಯ ವರ್ಗದ ಕ್ಯಾಟಗರಿಗೆ ಬರುತ್ತೆ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಈ ಟ್ಯಾಬ್ನಲ್ಲಿ ನಿಮಗೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಬರ್ತಾಯಿದೆ. ಸಾಕಷ್ಟು ಮಂದಿ ಇದನ್ನು ಟ್ಯಾಬ್ನಲ್ಲಿ ನಮ್ಗೆ ಬರ್ತಾ ಇದಕ್ಕೆ ರೀಸನ್ ಕೇಳಿ ಹೇಳಿದರು. ಸೊ ಹಾಗಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಏನು ಅನ್ನಿಸುತ್ತೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ, ಅದು ಏನಪ್ಪ ಅಂದರೆ 2 ಲಕ್ಷ ಇನ್ಕಮ್ ಲಿಮಿಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.